ಹಾಯ್ ಎಲ್ಲರಿಗೂ ಪರಿಶ್ರಮ ಕಿಚನ್ನಿಗೆ ಸ್ವಾಗತ. ಈ ದಿನ ಜೀರಾ ರೈಸ್ ಮಾಡುವ ವಿಧಾನವನ್ನು ನೋಡೋಣ. ಬೆಳಗಿನ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ, ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟು ಕಳಿಸ್ಬೋದು. ಮಾಡೋದಕ್ಕೂ ಸುಲಭ, ತಿನ್ನೋದಕ್ಕೂ ಅಷ್ಟೇ ರುಚಿ. ಬನ್ನಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತಿಳಿಯೋಣ. ಇಲ್ಲಿ ನಾನು ಒಂದು ದಪ್ಪ ತಳದ ಪಾತ್ರೆನ ತಗೊಂಡು ಅದಕ್ಕೆ 2 ಚಮಚ ಆಗುವಷ್ಟು ತುಪ್ಪ ಸ್ವಲ್ಪ ಹೆಚ್ಚಾಗಿರಲಿ, 1 ಚಮಚ ಜೀರಿಗೆ, 4 ಲವಂಗ, ಹಾಗೆ ಚಿಕ್ಕ ತುಂಡಾಗುವಷ್ಟು ಚಕ್ಕೆ, ಇವಿಷ್ಟನ್ನು ಹುರಿದು ಆದಮೇಲೆ ಖಾರಕ್ಕೆ ನಾನಿಲ್ಲಿ 4 ಹಸಿಮೆಣಸನ್ನು ಬಳಸಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಒಂದು 8ರಿಂದ 10 ಗೋಡಂಬಿಯನ್ನು ಸಣ್ಣದಾಗಿ ತುಂಡು ಮಾಡಿ ಹಾಕಿದ್ದೇನೆ. 2 ಕಡ್ಡಿ ಕರಿಬೇವು, ಹಾಗೆ ನಾನಿಲ್ಲಿ ಮುಂಚೆನೇ ಬಾಸುಮತಿ ಅಕ್ಕಿಯನ್ನು ಕ್ಲೀನಾಗಿ ತೊಳೆದು ಒಂದು 15 ನಿಮಿಷ ನೆನೆಸಿ ಇಟ್ಟಿದ್ದೆ. ಇದನ್ನು 1-2 ನಿಮಿಷ ಬೇಕಿದ್ರೆ ಹುರ್ಕೊಳ್ಬೋದು, ಹುರಿಲೇಬೇಕು ಅಂತಿಲ್ಲ. ಇಲ್ಲಿ ನೀರು ಸ್ವಲ್ಪ ಹೆಚ್ಚಾಗಿ ಬೇಕಾಗತ್ತೆ ಬಾಸುಮತಿ ಅಕ್ಕಿಗೆ. ನಾವಿಲ್ಲಿ 1ಕ್ಕೆ 2ರಂತೆ ಹಾಕಿದ್ರೆ ಬಾಸುಮತಿ ಅಕ್ಕಿಗೆ ಕೆಲವೊಮ್ಮೆ 1ಕ್ಕೆ 2.5 ಆಗುವಷ್ಟು ನೀರು ಬೇಕು. ನಾನಿಲ್ಲಿ 1 ಕಪ್ ಅಕ್ಕಿಗೆ 2.5 ಆಗುವಷ್ಟು ನೀರನ್ನು ಹಾಕಿದ್ದೇನೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ 1/4 ಚಮಚ ಆಗುವಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಚಮಚ ಬಳಸಿದ್ದೇನೆ ಉಪ್ಪನ್ನು. ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಿ 10 ನಿಮಿಷ ಬೇಯಿಸಿ. ಮಧ್ಯ ನೋಡ್ತಾ ಇರಿ. ನೀರು ಬೇಕಿದ್ದರೆ ಇಲ್ಲಿ ನಮಗೆ ಬೇಯಿಸುವಾಗ ಗೊತ್ತಾಗತ್ತೆ, ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ ಇದಕ್ಕೆ ಸಣ್ಣಕ್ಕಿ ಎಲೆ ಅಂದರೆ ಬಿರಿಯಾನಿ ಎಲೆಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೇನೆ. ಇದ್ದರೆ ಮಾತ್ರ ಹಾಕಲೇಬೇಕು ಅಂತಿಲ್ಲ. ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಹಾಗೆ 1 ಕಡಿಯಾಗುವಷ್ಟು ಲಿಂಬೆಹಣ್ಣಿನ ರಸವನ್ನು ಹಾಕಿದ್ದೇನೆ. ನೋಡಿ, ಚೆನ್ನಾಗಿ ಉದುರಾಗಿ ಬಂದಿದೆ. ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಆಯಿತು. ಆದಷ್ಟು ಬಿಸಿಯಾಗಿ ತಿಂದರೆ ರುಚಿ ಹೆಚ್ಚು. ಇಲ್ಲಿ ಮೊಸರಿನೊಟ್ಟಿಗೆ ಇಲ್ಲ ಹಾಗೇನೂ ಕೂಡ ತಿನ್ಬೋದು. ಭಾಳನೇ ರುಚಿಯಾಗಿರುತ್ತೆ ಸ್ನೇಹಿತರೆ. ಬೆಳಗಿನ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ, ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟು ಕಳಿಸ್ಬೋದು. ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ನಾನು ನನ್ನ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ ತುಂಬ ರೆಸಿಪಿಯನ್ನು ಮಾಡಿ ಹಾಕಿದ್ದೀನಿ. ನೀವು ಒಮ್ಮೆ ಹೋಗಿ ನೋಡಿ. ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ. ಇಷ್ಟೊತ್ತು ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಕೊನೆಯಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.